ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ RRBಯಲ್ಲಿ ಬಿಡುಗಡೆಯಾಗಿರುವ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸಲ್ಲಿ ಇರುವಂತಹ 3445 ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಈ ಜಾಬ್ನ 12th ಪಾಸ್ ಆಗಿರೋ ಅಂತಹ ಅಭ್ಯರ್ಥಿಗಳಿಗೆ ಕಂಡಕ್ಟ್ ಮಾಡಲಾಗುತ್ತದೆ. ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಾರಂಭ ದಿನಾಂಕನ ನಾವು ನೋಡೋದಾದರೆ ಇಲ್ಲಿ 21/9/2024 ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಹಾಗೆ ನಾವು ಕ್ಲೋಸಿಂಗ್ ಡೇಟ್ ನೋಡೋದಾದರೆ 20/10/2024 ಕ್ಲೋಸ್ ಆಗುತ್ತೆ. ಅಂದರೆ ನಿಮಗೆ ಇಲ್ಲಿ 1 ತಿಂಗಳು ಟೈಮ್ ಇರುತ್ತೆ ಅಪ್ಲೈ ಮಾಡೋದಕ್ಕೆ. ನೀವೇನಾದರೂ 21/10/2024 ಒಳಗಡೆ ಫೀಸ್ ಪೇ ಮಾಡಿಲ್ಲ ಅಂದರೆ 2 ಡೇಸ್ ಟೈಮ್ ಇರುತ್ತೆ ನಿಮಗೆ. 21/10 ಮತ್ತು 22/10/2024 ತನಕ ಟೈಮ್ ಇರುತ್ತೆ. ನೀವು ಆ ಟೈಮ್ನಲ್ಲಿ ಫೀಸ್ ಪೇ ಮಾಡಿಲ್ಲ ಅಂದರೆ ಆ ಎರಡು ದಿನದಲ್ಲಿ ನೀವು ಪೇ ಮಾಡ್ಕೋಬೋದು. ಹಾಗೆ ನಿಮಗೆ ನೀವು ಅಪ್ಲೈ ಮಾಡುವಾಗ ಏನಾದರೂ ತಪ್ಪು ಮಾಡಿದರೆ, ಏನಾದರೂ ಕರೆಕ್ಷನ್ ಮಾಡಬೇಕು, ಏನಾದರೂ ಮಿಸ್ಟೇಕ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನಿಮಗೆ 23/10/2024 1/11/2024 ತನಕ 1 ವೀಕ್ ಟೈಮ್ ಇರುತ್ತೆ. ಆ ಟೈಮ್ನಲ್ಲಿ ನೀವು ಹೋಗಿ ಕರೆಕ್ಷನ್ ಮಾಡಿಸ್ಕೋಬೋದು. ವೇಕೆನ್ಸಿದು ಡೀಟೇಲ್ಸ್ ನೋಡೋದಾದರೆ ಇಲ್ಲಿ ನಾವಿಲ್ಲಿ ಫಸ್ಟ್ ಒನ್ನು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಇದೆ. ಸೆಕೆಂಡ್ ಒನ್ ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್. ಥರ್ಡ್ ಒನ್ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್. ಫೋರ್ತ್ ಒನ್ ಟ್ರೈನ್ಸ್ ಕ್ಲರ್ಕ್ ಅಂತ ಇಲ್ಲಿ 4 ಜಾಬ್ಗಳನ್ನ ನೋಡ್ಬೋದಾಗಿದೆ. ಸ್ಯಾಲ್ರಿ ನೋಡೋದಾದರೆ ಇಲ್ಲಿ ಇದೆ, ನೀವು ನೋಡ್ಕೋಬೋದು. ಸ್ಟಾರ್ಟಿಂಗು 21,700, ಸೆಕೆಂಡ್ ಒನ್ನು 19,900, ಥರ್ಡ್ ಒನ್ನು 19,900 ಮತ್ತು ಫೋರ್ತ್ ಒನ್ ಸಹ 19,900 ಸ್ಟಾರ್ಟ್ ಆಗುತ್ತೆ. ನೀವಿಲ್ಲಿ ಏಜ್ ನೋಡೋದಾದರೆ ಕನಿಷ್ಠ 18 ವರ್ಷ, ಗರಿಷ್ಠ 30 ವರ್ಷ ಆಗಿರುತ್ತೆ. ಹಾಗೆ ನೀವಿಲ್ಲಿ ವೇಕೆನ್ಸಿ ಲಿಸ್ಟ್ ನೋಡೋದಾದರೆ ಜಾಬ್ಗೆ 2022, ಸೆಕೆಂಡ್ ಒನ್ನು 361, ಥರ್ಡ್ ಒನ್ನು 990, ಫೋರ್ತ್ ಒನ್ನು 72. ಟೋಟಲ್ ನಿಮಗೆ 3,445 ಹುದ್ದೆಗಳು ಖಾಲಿ ಇರುತ್ತೆ. ಗೈಸ್, ನಾವಿಲ್ಲಿ ಏಜ್ ಲಿಮಿಟ್ ನೋಡೋದಾದರೆ 1/1/2025 ನಮಗೆ ಇಲ್ಲಿ ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ 33 ವರ್ಷ ಆಗಿರಬೇಕಾಗುತ್ತೆ. ಫ್ರೆಂಡ್ಸ್, ಇವಾಗ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಇಲ್ಲಿ OBC ಅವ್ರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. SC ST ಅವ್ರಿಗೂ ಸಹ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಸರ್ವಿಸ್ ಮೆನ್ಗಳಿದ್ದರೆ ಅವ್ರಿಗೆ ಜನರಲ್ ಅವ್ರಿಗೆ 3 ಇಯರ್ಸ್ ಇರುತ್ತೆ. ಮತ್ತು OBC ಅವರಿದ್ದರೆ 6 ಇಯರ್ಸು, SC STಗೆ 8 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಇದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ನೀವು ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಎಕ್ಸಾಮಿನೇಷನ್ ಫೀಸ್ ಬಗ್ಗೆ ನೋಡೋದಾದರೆ ಇಲ್ಲಿ ಬಾಯ್ಸು 500 ಫೀಸ್ನ ಪೇ ಮಾಡಬೇಕಾಗುತ್ತೆ. ಹಾಗೆ ನೀವು ಫಸ್ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮುಗಿದ ತಕ್ಷಣ ನಿಮ್ಮ ಅಕೌಂಟ್ಗೆ 400 ಬಂದು ರೀಫಂಡ್ ಆಗುತ್ತೆ. ಇಲ್ಲಿ PWBD ಫೀಮೇಲ್, ಟ್ರಾನ್ಸ್ಜೆಂಡರ್, ಎಕ್ಸ್ ಸರ್ವಿಸ್ ಮ್ಯಾನ್ ಇವ್ರಿಗೆಲ್ಲರಿಗೂ 250 ಇರುತ್ತೆ. ಆ 250 ಅಪ್ಲಿಕೇಶನ್ ಹಾಕುವಾಗ 250 ಫುಲ್ ಪೇ ಮಾಡಬೇಕಾಗುತ್ತೆ. ಮತ್ತು ಫಸ್ಟ್ ಎಕ್ಸಾಮ್ ಮುಗಿದ ನಂತರ ಅದು ರೀಫಂಡ್ ಆಗುತ್ತೆ ಅಕೌಂಟ್ಗೆ. ಸೊ ಹಾಗಾಗಿ ನೀವು ಅಪ್ಲೈ ಮಾಡುವಾಗ ನಿಮ್ಮದೆಲ್ಲ ಡೀಟೇಲ್ಸ್ನ ಕರೆಕ್ಟಾಗಿ ಫಿಲ್ ಮಾಡಬೇಕಾಗುತ್ತೆ. ಇವಾಗ ಫಸ್ಟು ನಡೆಯುವಂತಹ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಅಂತ ಹೇಳೋದಾದರೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಮ್ ಟೈಮಿಂಗ್ಸ್ 90 ಮಿನಿಟ್ಸ್ ಮಾತ್ರ ಇರುತ್ತೆ. ಅಲ್ಲಿ 100 ಕ್ವಶನ್ಸ್ ಇರುತ್ತೆ. ನಿಮಗೆ ಏನೆಲ್ಲ ಇರುತ್ತಪ್ಪ ಅಂದರೆ ಇಲ್ಲಿ ಜನರಲ್ ಅವೇರ್ನೆಸ್ ಮೇಲೆ 40 ಕ್ವಶನ್ಸ್, ಮ್ಯಾಥಮೆಟಿಕ್ಸ್ ಮೇಲೆ 30 ಕ್ವಶನ್ಸ್ ಮತ್ತು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಮೇಲೆ 30 ಕ್ವಶನ್ಸ್ ಇರುತ್ತೆ. ಟೋಟಲ್ 100 ಕ್ವಶನ್ಸು ನಿಮಗೆ 90 ಮಿನಿಟ್ಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಸಹ ಇರುತ್ತೆ. 1/3 ಅಷ್ಟು ನೆಗೆಟಿವ್ ಮಾರ್ಕ್ಸ್ ಲೆಸ್ ಮಾಡ್ತಾರೆ ಅವರು, ನೀವೇನಾದರೂ ರಾಂಗ್ ಆನ್ಸರ್ ಮಾಡಿದರೆ. ನೀವೇನಾದರೂ ಫಸ್ಟ್ ಸ್ಟೇಜ್ನಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ ಪಾಸ್ ಆದರೆ ನಿಮಗೆ ಸೆಕೆಂಡ್ ಸ್ಟೇಜ್ನಲ್ಲಿ ಈ ರೀತಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ನೋಡೋದಾದರೆ ನಾವು ಇದರಲ್ಲೂ ಸಹ 90 ಮಿನಿಟ್ಸ್ ಇರುತ್ತೆ. ಇದರಲ್ಲಿ 120 ಕ್ವಶನ್ಸ್ ಇರುತ್ತೆ. ಕ್ವಶನ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಇದರಲ್ಲಿ, ಆದರೆ ಟೈಮಿಂಗ್ಸ್ ಮಾತ್ರ ಸೇಮ್ ಅಷ್ಟೇ ಇರುತ್ತೆ. ಜನರಲ್ ಅವೇರ್ನೆಸ್ ಮೇಲೆ 50, ಮ್ಯಾಥಮೆಟಿಕ್ಸ್ ಮೇಲೆ 35, ಹಾಗೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಮೇಲೆ 35 ಕ್ವಶನ್ಸ್ ಇರುತ್ತೆ. ಓಕೆ, ನೀವಿವಾಗ ಫಸ್ಟ್ ಸ್ಟೇಜ್ ಮತ್ತು ಸೆಕೆಂಡ್ ಸ್ಟೇಜ್ 2 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಪಾಸ್ ಆದಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ನಿಮ್ಮ ಸ್ಕಿಲ್ಸ್ ಟೆಸ್ಟ್ ಮಾಡೋದು, ಈ ರೀತಿ ಎಲ್ಲ ಇರುತ್ತೆ. ಫ್ರೆಂಡ್ಸ್, ಎಕ್ಸಾಮ್ ಕನ್ನಡದಲ್ಲೇ ಇರುತ್ತೆ. ಇಷ್ಟು ಈ ಜಾಬ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.